ನಮಸ್ಕಾರ ಸರ್, ನನ್ನ ಹೆಸರು ಆನಂದ್ ಅಂತೇಳಿ, ಅಂಬೇಡ್ಕರ್ ಬಹುಜನ ಸೇನೆ ಅಧ್ಯಕ್ಷ. JC ವೆಸ್ಟಲ್ಲಿ ಹ್ಯಾಕ್ ಬಿಲ್ ಮಾಡೋ ಕಳ್ಳರಿದ್ದಾರೆ. ಎಷ್ಟು ದೊಡ್ಡ ಕಳ್ಳರು ಅಂತಂದರೆ ಕೋಟಿ ಕೋಟಿ ಲೂಟ್ ಮಾಡುವಂಥ ಕಳ್ಳರು ಅವರೆಲ್ಲ. ನೋಡಿ, ಇಲ್ಲಿ ಈಗಾಗಲೇ ಮಾನ್ಯ ಮುಖ್ಯ ಆಯುಕ್ತರಿಗೆ ನಾವು ಇದ್ರ ಬಗ್ಗೆ ದೂರು ಕೊಟ್ಟಿದ್ದೀವಿ. ಸುರೇಶ್ ಎಮ್ ಅಂತೇಳಿ ಇವರು, ಮತ್ತು ಜ್ಞಾನೇಂದ್ರ ಅಂಥೇಳಿ, ಮತ್ತು ನಾಗರಾಜ್ ಅಲಿಯಾಸ್ ಚೇತನ್, ಸುರೇಶ್ ಕುಮಾರ್, ಜ್ಞಾನೇಂದ್ರ ಪ್ರಸಾದ್ ನಡಿ ಹಾಗೂ ಪ್ರಸಾದ್ ಬೆನಾಮಿ ಗುತ್ತಿಗೆದಾರ. BBMPನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟ್ ಮಾಡಿ ಇದಕ್ಕೆಲ್ಲ ಸಪೋರ್ಟಿವ್ ಆಗಿರುವಂಥ ಜಂಟಿ ಆಯುಕ್ತರ ಆಪ್ತ PA ಪ್ರಸಾದ್ ಎನ್ ಅಂಥೇಳಿ ಅವರು ಕೂಡ ಇವ್ರ ಜೊತೆ ಶಾಮೀಲಾಗಿ ಇವೆಲ್ಲ ಮಾಡಿರೋವಂಥದ್ದು ಇವತ್ತು ಭಾಳ ಘನಘೋರವಾದ ವಿಷಯ. ಇದ್ರ ಸಲುವಾಗಿ ಇವತ್ತು BBMP ಕಮಿಷನರ್ನ ನಾವು ಭೇಟಿಯಾಗಿ, ಮಾನ್ಯ ಮುಖ್ಯ ಆಯುಕ್ತರನ್ನ ಭೇಟಿಯಾಗಿ ಈಗಾಗಲೇ ಇದ್ರ ಬಗ್ಗೆ ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೀವಿ. ಮುಂದಿನ ಏನು ಕ್ರಮ ತೊಗೊತಾರೆ ಅನ್ನೋದ್ರ ಬಗ್ಗೆ ನಾವು ಕಾದು ನೋಡಬೇಕಾಗುತ್ತೆ. ಸರ್, NR ರಮೇಶ್ ಅವರು ಎಲ್ಲ ಕಡೆ ದೂರು ಕೊಟ್ಟಿದ್ದಾರೆ, ಅದೆಲ್ಲ ಸುಳ್ಳು ಮಾಹಿತಿ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ಈಗ ಕೃಷ್ಣ ಅವ್ರನ್ನ ಮನೆಗೆ ಕರೆದು ಅವ್ನ ಬೆದರಿಸಿ 2 ಕೋಟಿ 10 ಲಕ್ಷ ರೂಪಾಯಿಯನ್ನು ಬಿಲ್ ಮಾಡಿಕೊಡೋದಕ್ಕೆ, ಬೋಗಸ್ ಬಿಲ್ ಮಾಡೋದಕ್ಕೆ ಅವ್ರನ್ನ ಬೆದರಿಸಿದ್ದಾರೆ. ಅದ್ರ ಸಂಬಂಧವಾಗಿ ನಿನ್ನೆ ಪ್ರೆಸ್ ಮೀಟಲ್ಲಿ ಕೂಡ ನಾವು ಮಾತಾಡಿದ್ದೀವಿ. ಈಗಾಗಲೇ ಆಡಿಯೋ ಕೂಡ ನಾವು ಪ್ರೆಸ್ ಮೀಟಲ್ಲಿ ಅವ್ರು ಮಾತಾಡಿರೋದಂತ ತೋರಿಸಿದ್ದೀವಿ. ಕೃಷ್ಣ ಅವ್ರಿಗೂ ಅದಕ್ಕೂ ಸಂಬಂಧನೇ ಪಡಲ್ಲ. ಯಾವುದೋ ವಾರ್ಡು, ಅದು ಹೆಂಗೆ ಅವರು ಆರೋಪಿ ಆಗ್ತಾರೆ? ತನಿಖೆ ನಡೀಲಿ, ತನಿಖೆಯಲ್ಲಿ ಗೊತ್ತಾಗುತ್ತೆ. ಸಂಬಂಧಪಟ್ಟ ದಾಖಲೆಗಳೆಲ್ಲ ಕೊಟ್ಟಿದ್ದೀವಿ. ಅದಾದ ನಂತರ ಮತ್ತೆ ಪಾಳಿಗಳ ಬಗ್ಗೆ ಅವರು ಮಾತಾಡಿದ್ದಾರೆ. ಈ ಪಾಳಿಗಳಲ್ಲಿ 3ನೇ ಪಾಳಿ ಎಲ್ಲೂ ಇಲ್ಲ, ಬರೀ ಗಾಂಧಿನಗರದಲ್ಲಿ ಮಾತ್ರ ಇದೆ ಅಂತೇಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ ಎಲ್ಲಿ ಜಾಸ್ತಿ ಕಸಕಡ್ಡಿಗಳು ಜಾಸ್ತಿ ಬೀಳುತ್ತೋ ಅಂಥ ಜಾಗಗಳಲ್ಲಿ ಪಾಳಿಗಳನ್ನು ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಅದರಂತೆ ಇಲ್ಲಿ ಗಾಂಧಿನಗರದಲ್ಲಿ ಪಾಳಿಗಳನ್ನು ಮಾಡಿದ್ದಾರೆ. ಅದೇ ರೀತಿ ಚಾಮರಾಜಪೇಟೆಯಲ್ಲಿ ಕೂಡ 3ನೇ ಪಾಳಿ ಇದೆ. ಅವ್ರಿಗೆ ಗೊತ್ತಿಲ್ವೇನೋ ಪಾಪ, ಅವ್ರಿಗೆ ಸ್ವಲ್ಪ ಎಲ್ಲ ತಿಳ್ಕೊಬೇಕು ಅವರು. ಇದಾದ ನಂತರ ಮತ್ತೆ ಅವರು ಮಾನ್ಯ ಸಚಿವರಾದಂಥ ಗಾಂಧಿನಗರ ಶಾಸಕರಾದ ದಿನೇಶ್ ಗುಂಡೂರಾವ್ ಮತ್ತು ಅವರ ಪತ್ನಿ ಮೇಲೆ ಕೂಡ ಕೃಷ್ಣರವರು ಎಲ್ಲ ಅಧಿಕಾರಿಗಳನ್ನು ಭಯ ಬೀಳಿಸಿ ದುಡ್ಡುಗಳನ್ನು ಕಲೆಕ್ಟ್ ಮಾಡಿ 25% ಅವರಿಗೆ ಕೊಡುವುದಾಗಿ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೇನಾರು ಅವ್ರ ಹತ್ರ ದಾಖಲೆ ಇದ್ದರೆ ಕೊಡ್ಬೋದು. ಸುಮ್ಮನೆ ಸುಳ್ಳು ದೂರುಗಳನ್ನು ಹೇಳ್ಕೊಂಡು ಮೀಡಿಯಾಗೆ ಪೋಸ್ಟ್ ಕೊಟ್ಕೊಂಡು ಇರೋದು ಪಬ್ಲಿಸಿಟಿಗೋಸ್ಕರ ಮಾಡೋದಕ್ಕೆಲ್ಲ ವೇಸ್ಟ್. ಅದಲ್ಲ. ಅವ್ರು ಹಂಗೇನಾರು MLAಗೆ ಇವ್ರಿಗೆ 25% ಕಮಿಷನ್ ಏನಾರೇ ತೊಗೊಂಡೋಗಿ ಕೊಟ್ಟಿದ್ದು ಏನಾರೇ ಒಂದು ಅವ್ರ ಹತ್ರ ದಾಖಲೆ ಇದ್ದರೆ ನಾವು ಅದಕ್ಕೆ ಒಪ್ಪೋಣ. ಯಾವುದೇ ರೀತಿ ದಾಖಲೆ ಇಲ್ಲದೆ ಸುಮ್ಮನೆ ಹೋಗಿ ಮಾಧ್ಯಮದಲ್ಲಿ ಅವರಿಗೆ ವೈಯಕ್ತಿಕ ಅವ್ರ ಮೇಲೆ ಕೋಪ ಏನಾರು ಇದ್ದರೆ ಅದನ್ನೆಲ್ಲ ತೀರ್ಸ್ಕೊಳ್ಳೋದು ಈ ರೀತಿ ಎಲ್ಲ ಮಾತಾಡೋದು ಅದು ತುಂಬ ತಪ್ಪಾಗಲ್ಲ. ಇದು ಲೋಕಾಯುಕ್ತರಿಗೂ ದೂರು ಕೊಟ್ಟಿದ್ದಾರೆ ಅಂತಾರೆ, ಮತ್ತು BBMP ಆಯುಕ್ತರಿಗೂ ದೂರು ಕೊಟ್ಟಿದ್ದಾರೆ. ಈಗ ಮಾನ್ಯ ಆಯುಕ್ತರಿಗೆ ಮತ್ತು ಲೋಕಾಯುಕ್ತರವರಿಗೆ ದೂರು ಕೊಟ್ಟಿದ್ದಾರೆ ಅವರು, ಇಲ್ಲ ಅಂತಲ್ಲ. ಆ ದೂರಿಗೆ ಪ್ರತಿಯಾಗಿ ನಾವು ಕೂಡ ದಾಖಲೆಗಳನ್ನು ಅವ್ರಿಗೆ ಒದಗಿಸಿದ್ದೀವಿ. ಇದನ್ನು ಪರಿಶೀಲನೆ ಮಾಡಿ ನಿಯಮಾನುಸಾರವಾಗಿ ಯಾರ ಮೇಲೆ ತಪ್ಪಿದೆ ಅನ್ನೋದನ್ನು ತಾವು ತೀರ್ಮಾನ ಮಾಡಿ ಶಿಕ್ಷೆ ಕೊಡ್ಬೋದು ಅವರು, ಅಲ್ವಾ? ಅದನ್ನು ತೀರ್ಮಾನ ಅವರು ಲೋಕಾಯುಕ್ತಕ್ಕೆ ಬಿಟ್ಟಿದ್ದು ಮತ್ತು ಮಾನ್ಯ ಆಯುಕ್ತರಿಗೆ ಬಿಟ್ಟಿದ್ದು, ಮುಖ್ಯ ಆಯುಕ್ತರಿಗೆ ಬಿಟ್ಟಿದ್ದು. ಆಯುಕ್ತರು ಏನಂತಾರೆ? ಆಯುಕ್ತರೇನು ಇದನ್ನು ನಾನು ಇವರಿಗೆ ಸುರೋಲ್ಕರ್ ಅವರಿಗೆ ಬರೆದಿದ್ದೀನಿ, ಅದನ್ನು ಕಮಿಟಿ ಮಾಡಿದ್ದೀವಿ, ಆ ಕಮಿಟಿನಲ್ಲಿ ತೀರ್ಮಾನ ಆಗುತ್ತೆ ಅಂಥೇಳಿ ಹೇಳಿದ್ದಾರೆ. ಅದರಂತೆ ನಾನು ತೀರ್ಮಾನ ತೊಗೊಳಕ್ಕಾಗುತ್ತೋ, ನಾನು ಇವಾಗಲೇ ಏನು ಹೇಳೋಕ್ಕಾಗಲ್ಲ ಅಂಥೇಳಿ ಮಾನ್ಯ ಮುಖ್ಯ ಆಯುಕ್ತರು ನಮಗೆ ತಿಳಿಸಿದ್ದಾರೆ. ಈಗ ಎಲ್ಲ ಕಡೆಯೂ BJP RTI ಕಾರ್ಯಕರ್ತ NR ರಮೇಶ್ರವರು ಎಲ್ಲ ಕಡೆಯೂ ಲೆಟರ್ಗಳನ್ನು ಅವರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕಾಪಿಯಾಗಿ. ಆ ಲೆಟರ್ನಲ್ಲಿ ಗ್ರೀನ್ ಪೆನ್ನಲ್ಲೂ ಕೂಡ ಅವರು ಸೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವರಿಗೆ ಗ್ರೀನ್ ಪೆನ್ ಸೈನ್ ಮಾಡೋದಕ್ಕೆ ಅಧಿಕಾರ ಇದೆಯಾ ಇಲ್ವಾ, ಇದನ್ನು ಸ್ವಲ್ಪ ಕಾನೂನು ರೀತಿಯಲ್ಲಿ ನಾವು ಕೂಡ ಪರಿಗಣಿಸಬೇಕಾಗುತ್ತೆ. ಇದನ್ನು ಕೂಡ ಒಂದು ನಾವು ಪರಿಗಣಿಸಿ ಅದರ ಆಮೇಲೆ ಇದಕ್ಕೆ ಪ್ರತಿ ಉತ್ತರನ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೀವಿ. ಯಾಕಂದರೆ ಗ್ರೀನ್ ಪೆನ್ ಸೈನಿಂಗ್ ಅಥಾರಿಟಿ ಬರೀ ಗೆಜೆಟ್ ಆಫೀಸರು
ಮತ್ತು IAS KAS ಸಂಬಂಧಪಟ್ಟ ಸುಮಾರು ಇಲಾಖೆಗಳು. ಕೆಲವು ಅಧಿಕಾರಿಗಳಿಗೆ ಮಾತ್ರ ಇರುತ್ತೆ. ಇವರು ಎಲ್ಲ ಲೆಟರ್ಗಳಲ್ಲೂ ಗ್ರೀನ್ ಪೆನ್ ಸೈನ್ ಮಾಡಿದ್ದಾರೆ. ಇದು ಗ್ರೀನ್ ಪೆನ್ ಸೈನ್ ಮಾಡೋದಕ್ಕೆ ಇವರಿಗೆ ಅಧಿಕಾರ ಇದೆಯಾ, ಕಾನೂನಲ್ಲಿ ಅದಕ್ಕೇನಾರ ದಾರಿ ಇದೆಯಾ ಇಲ್ವಾ ಅನ್ನೋದನ್ನು ಸ್ವಲ್ಪ ನಾವು ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ.